ಮಿತ್ರರೇ ನಮಸ್ಕಾರ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಇರಾಕ್ನಲ್ಲಿರುವಂತಹ US ಬೇಸ್ ಮೇಲೆ ಒಂದು ಡ್ರೋನ್ ಅಟ್ಯಾಕ್ನ ಪ್ರಯತ್ನ ನಡೆದಿದೆ. ಅದನ್ನು US ತಡೆದಿದ್ದೀವಿ ಅಂತ ಹೇಳ್ಕೊಂಡಿದೆ. ಆದರೆ ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ಆ ಡ್ರೋನ್ ಅಟ್ಯಾಕ್ ಮಾಡೋದಕ್ಕೆ ಯತ್ನ ಮಾಡಿದವರು ಯಾರು, ಇದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆ ಇರಾನ್ ಇಸ್ರೇಲ್ನ ಫೈಟರ್ ಫ್ಯೂಯಲ್ ಪ್ರೊಡಕ್ಷನ್ ಮೇಲೆ ದಾಳಿ ಮಾಡಿದೆ. ಅಂದ್ರೆ ಇಸ್ರೇಲ್ನ ಸ್ಟ್ರೆಂತ್ ಇರೋದೇ ಏರ್ ಫೋರ್ಸ್, ಅದಕ್ಕೆ ಡ್ಯಾಮೇಜ್ ಮಾಡುವಂತಹ ಪ್ರಯತ್ನವನ್ನ ಇರಾನ್ ಮಾಡಿದೆ. ಆ ದಾಳಿ ಹೇಗಾಗಿದೆ, ಏನೇನಾಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಜೊತೆಗೆ ಇರಾನ್ ಈಗ ದಾಳಿ ಮಾಡ್ತಾ ಇದೆಯಲ್ಲ, ಇಸ್ರೇಲ್ನ ದಾಳಿಗೆ ಪ್ರತಿಯಾಗಿ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇರಾನ್ಗೆ ಒಂದು ಸಣ್ಣ ಯಶಸ್ಸು ಕೂಡ ಸಿಕ್ಕಿದೆ. ಅದನ್ನ ಈಗ ಅವರು ಸಂಭ್ರಮಿಸ್ತಾ ಇದ್ದಾರೆ. ತಮ್ಮ ಮಿಸೈಲ್ಗಳ ಬಗ್ಗೆ ಅವರು ದೊಡ್ಡ ದೊಡ್ಡ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನಾವು ಎಂತಹ ಮಿಸೈಲ್ ಅನ್ನು ಹೊಂದಿದ್ದೀವಿ, ಈ ಬಾರಿ ಇಸ್ರೇಲ್ನ ಐರನ್ ಡೋಮ್ ಫೇಲ್ ಆಗೋದಕ್ಕೆ ಏನು ಕಾರಣ, ಎಂತಹ ಪ್ಲಾನಿಂಗ್, ಇದೆಲ್ಲದರ ಕುರಿತಾಗಿ ತಮ್ಮ ಬೆನ್ನನ್ನು ತಾವೇ ತಟ್ಟುಕೊಳ್ಳೋದಕ್ಕೆ ಇರಾನ್ ಅವರು ಶುರು ಮಾಡಿದ್ದಾರೆ. ಹಾಗೆ ಇರಾನ್ನಲ್ಲಿ ನೆತನ್ಯಾಹು ಅವರನ್ನು ಹೊಗಳೋದಕ್ಕೆ ಶುರು ಮಾಡಿದ್ದಾರೆ. ನೆತನ್ಯಾಹು ಒಳ್ಳೇದೇ ಮಾಡಿದ್ದಾರೆ, ಥ್ಯಾಂಕ್ ಯು ನೆತನ್ಯಾಹು ಅಂಕಲ್ ಅಂತ ಇರಾನ್ನ ಜನ ಹೇಳ್ತಿದ್ದಾರಂತೆ. ಈ ಬಗ್ಗೆ ಇರಾನ್ನ ಪತ್ರಿಕೆಯೇ ವರದಿ ಮಾಡಿದೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ವಿಚಾರ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಮಿತ್ರರೇ, ಇರಾನ್ಗೆ ಆಪತ್ ಬಾಂಧವನಾಗಿ ಹೌತಿ ನಿಂತ್ಕೊಂಡಿದೆ. ಇಸ್ಲಾಮಿಕ್ ರಾಷ್ಟ್ರಗಳು ಬಾಯಿ ಮಾತಲ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಯುದ್ಧವನ್ನು ಖಂಡಿಸ್ತೀವಿ, ಇದನ್ನೆಲ್ಲ ಹೇಳ್ತಾ ಇದ್ದಾವೆ. ಆದರೆ ಹೌತಿಗಳು ಮಾತ್ರ ಎಷ್ಟಾದರೂ ಅನ್ನ ಹಾಕಿದ ಮನೆ ಅಲ್ವಾ, ಆ ನಿಯತ್ತನ್ನು ಬಿಡೋದಕ್ಕೆ ಸಾಧ್ಯ. ಹೀಗಾಗಿ ಇರಾನ್ ಪರವಾಗಿ ನಾವು ಕೂಡ ಯುದ್ಧದಲ್ಲಿ ಭಾಗಿಯಾಗಿದ್ದೀವಿ, ಇಸ್ರೇಲ್ ವಿರುದ್ಧ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದೀವಿ ಅಂತ ಹೇಳಿ ಹೌತಿ ಹೇಳ್ಕೊಂಡಿದೆ. ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಜಗತ್ತಿಗಿರುವಂತಹ $1 ಮಿಲಿಯನ್ ಪ್ರಶ್ನೆ ಏನು ಕೇಳಿದ್ರೆ, ಅಮೆರಿಕ ಈ ಯುದ್ಧಕ್ಕೆ ನೇರವಾಗಿ ಎಂಟ್ರಿ ಆಗತ್ತಾ ಇಲ್ವಾ? ಈ ಪ್ರಶ್ನೆ ಬಹುತೇಕರಿಗಿದೆ. ಅಮೆರಿಕ ಕೂಡ ತಕ್ಷಣದ ಕಾರಣಕ್ಕೋಸ್ಕರವಾಗಿ ಕಾಯ್ತಾ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಇರಾಕ್ನಲ್ಲಿ US ಬೇಸ್ ಮೇಲೆ ಒಂದು ದಾಳಿ ಮಾಡುವಂತಹ ಯತ್ನ ನಡೆದಿದೆ. ಒಂದು ಡ್ರೋನ್ ಅನ್ನ ಬಳಸಿ ಈ ದಾಳಿ ಮಾಡೋದಕ್ಕೆ ಯತ್ನ ಮಾಡಲಾಗಿತ್ತು. ಆದ್ರೆ ಅಮೆರಿಕದ ಪಡೆಗಳು ಆ ಡ್ರೋನ್ ಅನ್ನ ಹೊಡೆದು ಹಾಕಿದ್ದಾರೆ. ಆದ್ರೆ ಈ ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದ್ಯಾರು ಅನ್ನೋದ್ರ ಬಗ್ಗೆ ಯಾವುದೇ ಕನ್ಫರ್ಮೇಶನ್ ಇಲ್ಲ. ಇರಾನ್ ಏನಾದ್ರೂ ಮಾಡ್ತಾ ಅಥವಾ ಇರಾನ್ನ ಫ್ರಾಕ್ಸಿ ಉಗ್ರ ಗುಂಪುಗಳೇನಾದ್ರೂ ಮಾಡಿದ್ವಾ, ಇದ್ರ ಬಗ್ಗೆ ಅಮೆರಿಕ ಈಗ ತನಿಖೆ ಕೈಗೊಂಡಿದೆ. ಒಂದು ವೇಳೆ ಇರಾನೇ ಏನಾದ್ರೂ ಈ ಡ್ರೋನ್ ಅಟ್ಯಾಕ್ ಮಾಡುವಂತಹ ಯತ್ನ ಮಾಡಿದ್ದೆ ಆದ್ರೆ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಆಗೋದಕ್ಕೊಂದು ಕಾರಣ ಸಿಕ್ಕಂತಾಗತ್ತೆ. ಇನ್ನೊಂದು ಕಡೆ ಟ್ರಂಪ್ ಇರಾನ್ಗೆ ಧಮಕಿ ಹಾಕಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಈ ಯುದ್ಧಕ್ಕೂ ನಮಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಒಂದು ವೇಳೆ ಇರಾನ್ ಏನಾದರೂ ಅಮೆರಿಕವನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ದೆ ಆದರೆ, ಅಂದರೆ ಅಮೆರಿಕದ ಬೇಸ್ಗೆ ಹಾನಿ ಮಾಡುವಂತಹ ಪ್ರಯತ್ನ ಮಾಡಿದ್ದೆ ಆದರೆ ಅಮೆರಿಕ ತನ್ನ ಪೂರ್ಣ ಶಕ್ತಿಯನ್ನು ಬಳಸಿ ದಾಳಿ ಮಾಡುತ್ತೆ. ಇರಾನ್ ಆ ಪ್ರತಿಕ್ರಿಯೆಯನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇರಾನ್ ಅನ್ನುವಂಥದ್ದು ಭೂಪಟದಲ್ಲೇ ಇರೋದಿಲ್ಲ ಅನ್ನುವ ಅರ್ಥದಲ್ಲಿ ಟ್ರಂಪ್ ಧಮಕಿ ಹಾಕಿದ್ದಾರೆ. ಮಿತ್ರರೇ, ಟ್ರಂಪ್ ಅವರದ್ದು ಕೇವಲ ಧಮಕಿಗಷ್ಟೇ ಸೀಮಿತವಾಗುತ್ತಾ ಅಥವಾ ಅಮೆರಿಕ ಯುದ್ಧದಲ್ಲಿ ಭಾಗಿಯಾಗುತ್ತಾ, ಅಮೆರಿಕವನ್ನು ತಡೀತಿರೋದು ಯಾರು, ಇದೆಲ್ಲದರ ಬಗ್ಗೆ ನಾನು ಸಪರೇಟಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಮಧ್ಯದಲ್ಲಿ ಎಲ್ಲವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ತೀವ್ರಗೊಳ್ತಲೇ ಇದೆ. ಏನು ತಣ್ಣಗಾಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇಸ್ರೇಲ್ ಒಂದು ದಾಳಿ ಮಾಡಿದ್ರೆ ಇರಾನ್ 2 ದಾಳಿಯ ಯತ್ನವನ್ನು ಮಾಡುತ್ತೆ. ಇರಾನ್ 2 ದಾಳಿ ಮಾಡ್ತಿದ್ದಂತೆ ಇಸ್ರೇಲ್ 3 ದಾಳಿ ಮಾಡುತ್ತೆ. ಈ ರೀತಿಯಾಗಿ ಇದು ಮುಂದುವರೆದುಕೊಂಡು ಹೋಗ್ತಾ ಇದೆ. ಸದ್ಯ ಇರಾನ್ ಇಸ್ರೇಲ್ನ ಫೈಟರ್ ಫ್ಯೂಯಲ್ ಪ್ರೊಡಕ್ಷನ್ ಸೈಟ್ ಮೇಲೆ ದಾಳಿ ಮಾಡಿದೆ. ಇರಾನ್ ಭಾರಿ ಲೆಕ್ಕಾಚಾರ ಹಾಕಿ ದಾಳಿ ಮಾಡಿದೆ. ಯಾಕೆ ಅಂತಂದ್ರೆ, ಇವತ್ತು ಇಸ್ರೇಲ್ನ ಸ್ಟ್ರೆಂತ್ ಇರುವಂತಹದ್ದೇ ಅದರ ಏರ್ ಫೋರ್ಸ್ ನಲ್ಲಿ. ಇರಾನ್ಗೆ ಇಸ್ರೇಲ್ ಹಾನಿ ಮಾಡ್ತಿರೋದೇ ತನ್ನ ಏರ್ ಫೋರ್ಸ್ ಮೂಲಕವಾಗಿ. ಹೀಗಾಗಿ ಆ ಏರ್ ಫೋರ್ಸ್ಗೆ ಅತ್ಯಂತ ಮುಖ್ಯವಾದಂತಹ ಫೈಟರ್ ಫ್ಯೂಯಲ್ ಏನಿದೆ ಅದರ ಪ್ರೊಡಕ್ಷನ್ ಯೂನಿಟ್ಗೆ ಹಾನಿ ಮಾಡಿದ್ದೆ ಆದ್ರೆ ಇಸ್ರೇಲ್ನ ಏರ್ ಫೋರ್ಸ್ಗೆ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಇರಾನ್ ಈ ದಾಳಿಯನ್ನು ಮಾಡಿದೆ. ಈ ಬಗ್ಗೆ IRGCಯ ವಕ್ತಾರ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆಪರೇಷನ್ 2 ಪ್ರಾಮಿಸ್ 3 ಭಾಗವಾಗಿ ಈ ದಾಳಿಯನ್ನು ನಡೆಸಲಾಗಿದೆ. ನಮಗೆ ಇದರಲ್ಲಿ ಬಹಳ ದೊಡ್ಡ ಯಶಸ್ಸು ಸಿಕ್ಕಿದೆ. ಇಸ್ರೇಲ್ನ ಫೈಟರ್ ಫ್ಯೂಯಲ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ನಾಶ ಆಗಿ ಹೋಗಿದೆ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇಸ್ರೇಲ್ ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಎಷ್ಟು ಹಾನಿಯಾಗಿದೆ, ದಾಳಿ ಆಗಿದ್ದು ನಿಜವಾ, ಯಾವುದರ ಬಗ್ಗೆಯೂ ಕೂಡ ಇಸ್ರೇಲ್ ಏನೂ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಇರಾನ್ನ ಫ್ಯೂಯಲ್ ಸ್ಟೋರೇಜ್ ಯೂನಿಟ್ ಮೇಲೆ ಇಸ್ರೇಲ್ ಭಾರಿ ದಾಳಿ ಮಾಡಿತ್ತು. ಇದರಿಂದಾಗಿ ನ್ಯಾಚುರಲ್ ಗ್ಯಾಸ್ ಮತ್ತು ಫ್ಯೂಯಲ್ ಸ್ಟೋರೇಜ್ ಭಾರಿ ಹಾನಿಗೊಳಗಾಗಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಈ ದಾಳಿಯನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಾರಿ ಇರಾನ್ ಬಹಳ ಸಂಘಟಿತವಾಗಿ ದಾಳಿ ಮಾಡ್ತಾ ಇದೆ. ಅವರಿಗೆ ಒಂದೊಂದು ಯಶಸ್ಸು ಕೂಡ ಸಿಗ್ತಾ ಇದೆ. ಈ ಹಿಂದಿನಂತೆ ಅವರು ಮನಸ್ಸಿಗೆ ಬಂದಂತೆ ದಾಳಿ ಮಾಡಿ ಫೇಲ್ಯೂರ್ ಆಗಿಲ್ಲ. ಒಂದಷ್ಟು ಪ್ಲಾನ್ ಮಾಡಿದ್ದಾರೆ, ಒಂದಷ್ಟು ಗ್ರೌಂಡ್ ವರ್ಕ್ ಕೂಡ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಯಶಸ್ಸು ಸಿಗ್ತಾ ಇದೆ. ಈ ಯಶಸ್ಸನ್ನ ಇನ್ಫಾರ್ಮೇಶನ್ ವಾರ್ಫೇರ್ಗೂ ಕೂಡ ಬಳಸ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಬಾರಿ ಇರಾನ್ನ ಮಿಸೈಲ್ಗಳಿಗೆ ಏನು ಯಶಸ್ಸು ಸಿಕ್ಕಿದೆಯಲ್ಲ, ಇದನ್ನ ದೊಡ್ಡ ದೊಡ್ಡ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿ ಇರಾನ್ನ ಜನತೆಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಇರಾನ್ನ ಜನರು ಸಿಕ್ಕಾಪಟ್ಟೆ ಇರಾನ್ನ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಅವರನ್ನ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ತನ್ನ ಮಿಸೈಲ್ಗಳನ್ನು ಗುಣಗಾನ ಮಾಡೋದಕ್ಕೆ ಇಸ್ರೇಲ್ ಶುರು ಮಾಡಿದೆ. ನೀವು ಈ ಆರ್ಟಿಕಲ್ ಅನ್ನು ನೋಡಿ. ಈ ಇಡೀ ಆರ್ಟಿಕಲ್ ನಲ್ಲಿ ಇರಾನ್ ತನ್ನ ಮಿಸೈಲ್ಗಳ ಗುಣಗಾನ ಮಾಡಿದೆ. ಮುಖ್ಯವಾಗಿ ಎಮಾದ್ ಮತ್ತು ಗದಾರ್ ಈ 2 ಮಿಸೈಲ್ಗಳನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಭಾರತದಲ್ಲಿ ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತೀಯರೆಲ್ಲರ ಬಾಯಲ್ಲೂ ಕೂಡ ಬ್ರಹ್ಮೋಸ್ ಹೇಗೆ ಬಂತೋ, ಪಾಕಿಸ್ತಾನದವರು ಕೂಡ ಬ್ರಹ್ಮೋಸ್ ಅಂತ ಕನವರಿಸೋದಕ್ಕೆ ಶುರು ಮಾಡಿದ್ರು. ಅಷ್ಟರ ಮಟ್ಟಿಗೆ ಬ್ರಹ್ಮೋಸ್ ಖ್ಯಾತಿ ಗಳಿಸ್ತು. ಅದೇ ರೀತಿಯಾಗಿ ಇರಾನ್ ಕೂಡ ತನ್ನ ಮಿಸೈಲ್ಗಳನ್ನ ಈಗ ಪ್ರಮೋಟ್ ಮಾಡ್ತಾ ಇದೆ. ಈ ಎಮಾದ್ ಮತ್ತು ಗದಾರ್ 2 ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಈ
ಎಮಾದ್ ಮಿಸೈಲ್ ಇದೆಯಲ್ಲ, ಇದನ್ನ ಇರಾನ್ 2015ರಿಂದಲೂ ಕೂಡ ತನ್ನ ಸೇನೆಯಲ್ಲಿ ಬಳಸ್ತಾ ಇದೆ. ಇದು 1750 ಕಿಲೋಮೀಟರ್ ರೇಂಜ್ ಹೊಂದಿರುವಂತಹ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್. ಸರಿಸುಮಾರು 1750 kgನೇ ಇದೆ. ಒಟ್ಟು 15.5 ಮೀಟರ್ ಉದ್ದ ಇದೆ. ಇದು ತೀರಾ ಅಕ್ಯುರೇಟ್ ಆಗಿ ದಾಳಿ ಮಾಡುತ್ತೆ ಅಂತ ಇರಾನ್ ಹೇಳುತ್ತೆ. ಇರಾನ್ನ ಪ್ರಕಾರ ಏನ್ ಗುರಿ ಇಟ್ಟು ಲಾಂಚ್ ಮಾಡಲಾಗಿರುತ್ತೆ ಆ ಗುರಿಯಿಂದ 50 ಮೀಟರ್ ಆಚೆ ಈಚೆಯಲ್ಲೇ ಇದು ಹಿಟ್ ಆಗುತ್ತೆ. ಅಷ್ಟು ಅಕ್ಯುರೇಟ್ ಆಗಿ ದಾಳಿ ಮಾಡುತ್ತೆ ಅಂತ ಹೇಳಿ ಇರಾನ್ ಹೇಳ್ಕೊಂಡಿದೆ. ಹೌದಾ, ಆ ಮಿಸೈಲ್ಗೆ ಅಷ್ಟು ಕೆಪಾಸಿಟಿ ಇದೆಯಾ ಕೇಳಿದ್ರೆ, ಈ ಬಾರಿ ಇಸ್ರೇಲ್ ಮೇಲೆ ಅವರು ಮಾಡಿದಂತಹ ದಾಳಿಯನ್ನು ನೋಡಿದ್ರೆ ಇರಾನ್ ಮಿಸೈಲ್ಗೆ ಸ್ವಲ್ಪ ಕೆಪಾಸಿಟಿ ಇದೆ. ಜಾಗತಿಕವಾಗಿ ಎಲ್ಲರೂ ಒಪ್ಕೊಳ್ಳೇಬೇಕಾಗಿದೆ. ಯಾಕೆ ಕೇಳಿದ್ರೆ ಇಸ್ರೇಲ್ಗೆ ಆಪರಿಯಾಗಿ ಹಾನಿ ಆಗ್ತಾ ಇದೆ. ಇಸ್ರೇಲ್ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಕೂಡ ಅದನ್ನ ಈ ಮಿಸೈಲ್ಗಳು ಬ್ರೀಚ್ ಮಾಡಿ, ಅಂದ್ರೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಶೀಲ್ಡ್ ಅನ್ನೇ ಭೇದಿಸಿ ಹಿಟ್ ಆಗ್ತಾ ಇದೆ. ಸದ್ಯ ಇವತ್ತು ಸೆಂಟ್ರಲ್ ಇಸ್ರೇಲ್ಗೆ ಒಂದು ಮಿಸೈಲ್ ಬಂದು ಬಿದ್ದಿದೆ, ಬ್ಯಾಟ್ಯಾಮ್ ಅನ್ನುವಂತಹ ಬಿಲ್ಡಿಂಗ್ಗೆ. ಮಿತ್ರರೇ, ಇದು 12 ಅಂತಸ್ತಿನ ಬಿಲ್ಡಿಂಗ್. ಈ ಬಿಲ್ಡಿಂಗ್ಗೆ ನೇರವಾಗಿ ಇರಾನ್ ಲಾಂಚ್ ಮಾಡಿದಂತಹ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಬಂದು ಬಿದ್ದಿದೆ. ಇದರ ಪರಿಣಾಮ ಈ ಬ್ಯಾಟ್ಯಾಮ್ ಬಿಲ್ಡಿಂಗ್ ಅರ್ಧ ಭಾಗ ಕೊಲ್ಯಾಪ್ಸ್ ಆಗಿ ಹೋಗಿದೆ. ಈ ದಾಳಿಯಲ್ಲಿ 7 ಜನ ಸಾವಿಗೀಡಾಗಿದ್ದಾರೆ, 130 ಜನರಿಗೆ ಇಂಜುರಿ ಆಗಿದೆ. ಇದನ್ನು ಇಸ್ರೇಲ್ ಒಪ್ಕೊಂಡಿದೆ. ಇರಾನ್ಗೆ ಯಾಕೆ ಈ ಯಶಸ್ಸು ಸಿಗ್ತಾ ಇದೆ ಕೇಳಿದ್ರೆ, ಮಿತ್ರರೇ, ಅವರು ಒಂದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಏನು 181 ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಸುಮ್ಮನೆ ಲಾಂಚ್ ಮಾಡಿದ್ರಲ್ಲ, ಆ ರೀತಿಯಾಗಿ ಮಾಡ್ತಾ ಇಲ್ಲ. ಗ್ರೌಂಡ್ ವರ್ಕ್ ಮಾಡಿಕೊಂಡು ಯಾವ ತಂತ್ರವನ್ನ ಉಪಯೋಗಿಸಿದ್ರೆ ಇಸ್ರೇಲ್ನ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸಬಹುದು ಅಂತ ಅವ್ರು ಕಂಡು ಹಿಡ್ಕೊಂಡಿದ್ದಾರೆ. ಅದರ ಪರಿಣಾಮ ಏನು ಕೇಳಿದ್ರೆ, 10 ಮಿಸೈಲ್ ಅನ್ನ ಇರಾನ್ ಲಾಂಚ್ ಮಾಡಿದ್ರೆ ಅದರಲ್ಲಿ ಒಂದಲ್ಲ ಒಂದು ಮಿಸೈಲ್ ಬಂದು ಇಸ್ರೇಲ್ಗೆ ಹಿಟ್ ಆಗ್ತಾ ಇದೆ, ಇಸ್ರೇಲ್ಗೆ ಡ್ಯಾಮೇಜ್ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಇರಾನ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ, ನೆತನ್ಯಾಹು ಅವರನ್ನ ಹೊಗಳ್ತಾ ಇದ್ದಾರೆ. ನೆತನ್ಯಾಹುವನ್ನ ನೋಡಿ ನಾವು ಕಲಿಬೇಕು, ಥ್ಯಾಂಕ್ ಯು ನೆತನ್ಯಾಹು ಅಂಕಲ್ ಅಂತ ಇರಾನ್ನ ಜನರು ಹೇಳ್ತಾ ಇದ್ದಾರಂತೆ. ಮಿತ್ರರೇ, ಈ ಬಗ್ಗೆ ಇರಾನ್ನ ಪತ್ರಿಕೆ ವರದಿ ಮಾಡಿದೆ. ಯಾಕೆ ನೆತನ್ಯಾಹುಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ, ನೆತನ್ಯಾಹು ಬಗ್ಗೆ ಇವರಿಗೆ ಯಾಕೆ ಪ್ರೀತಿ ಕೇಳಿದ್ರೆ, ಇರಾನ್ನ ಕೆಲ ಜನರಿಗೆ ತಮ್ಮ ಸರ್ಕಾರದ ಬಗ್ಗೆ ಅಷ್ಟು ಅಸಹ್ಯ ಭಾವನೆ ಬಂದ್ಬಿಟ್ಟಿದೆ. ಅವ್ರೇನೇನು ಪ್ರಶ್ನೆ ಮಾಡಿದ್ದಾರೆ, ಈ ಆರ್ಟಿಕಲ್ ಅಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಇರಾನ್ನ ಜನ ಕೇಳ್ತಾ ಇದ್ದಾರೆ, ಇಸ್ರೇಲ್ ನೋಡಿ ಇವತ್ತು ಅಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಅವರು 1-2 ವರ್ಷದಿಂದ ನಿರಂತರವಾಗಿ ಯುದ್ಧದಲ್ಲಿದ್ದಾರೆ. ಆದರೂ ಕೂಡ ಅವರು ಒಂದೇ ಒಂದು ದಾಳಿಗೆ ಇರಾನ್ಗೆ ಇಷ್ಟೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ತನ್ನ ಫಸ್ಟ್ ಅಟ್ಯಾಕ್ ನಲ್ಲೇ ಇರಾನ್ನ ನ್ಯೂಕ್ಲಿಯರ್ ಸೈಟ್ ಅನ್ನು ಹೊಡೆದು ಹಾಕಿದ್ದಾರೆ. 6 ಜನ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನ ಹೊಡೆದು ಹಾಕಿದ್ದಾರೆ. ಅಷ್ಟೇ ಏಕೆ, ಇರಾನ್ನ ಟಾಪ್ ಲೆವೆಲ್ನ ಕಮಾಂಡರ್ಗಳನ್ನೇ ಹೊಡೆದು ಹಾಕಿದ್ದಾರೆ. ಅಂದ್ರೆ ಎಲ್ಲ ಆರ್ಮಿಯ ಚೀಫ್ಗಳನ್ನೇ ಅವರು ಮುಗಿಸಿದ್ದಾರೆ. ಅಷ್ಟು ಸಂಘಟಿತವಾಗಿ ಮೊದಲ ದಾಳಿಯಲ್ಲಿ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ನ ಜನರಿಗೆ ಹೀಗೆ ಅನ್ಸೋದಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಕೇಳಿದ್ರೆ, ಈ ಮಿಲಿಟರಿ ಚೀಫ್ಗಳೆಲ್ಲ ಒಂದೇ ಕಡೆ ಏನು ಇರಲಿಲ್ಲ, ಅವರು ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇದ್ರು. ಕೆಲವರಂತೂ ಅವ್ರ ಮನೆಯಲ್ಲಿದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ 7-8 ಅಂತಸ್ತಿನ ಒಂದು ಬಿಲ್ಡಿಂಗ್ ನಲ್ಲಿ ಎಲ್ಲೋ ಮಧ್ಯದಲ್ಲಿ ಮಿಲಿಟರಿ ಚೀಫ್ನ ಒಂದು ಫ್ಲಾಟ್ ಇರುತ್ತೆ, ಅಥವಾ ಅಣು ವಿಜ್ಞಾನಿಯ ಒಂದು ಫ್ಲಾಟ್ ಇರುತ್ತೆ. ಇಸ್ರೇಲ್ನವರು ಎಷ್ಟು ಅಕ್ಯುರೇಟ್ ಆಗಿ ದಾಳಿ ಮಾಡಿದ್ದಾರೆ ಅಂತಂದ್ರೆ, ಉದಾಹರಣೆಗೆ 8ನೇ ಅಂತಸ್ತಿನಲ್ಲಿ ಆ ವಿಜ್ಞಾನಿ ಅಥವಾ ಮಿಲಿಟರಿ ಚೀಫ್ನ ಮನೆ ಇದ್ರೆ ಅದೇ ಅಂತಸ್ತಿಗೆ ಗುರಿ ಇಟ್ಟು ಹೊಡೆದಿದ್ದಾರೆ. ಕೇವಲ ಅಂತಸ್ತು ಮಾತ್ರ ಅಲ್ಲ, ಅವರು ಉಳ್ಕೊಂಡಂತಹ ಫ್ಲಾಟ್ ನಂಬರ್ ಕೂಡ ವ್ಯತ್ಯಾಸ ಆಗಿಲ್ಲ. ಅಷ್ಟು ಅಕ್ಯುರೇಟ್ ಆಗಿ ಅಲ್ಲಿಗೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಮಿತ್ರರೇ, ನನಗನ್ಸುತ್ತೆ ಭಾರತ ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ. ಹೇಗೆ ಇಸ್ರೇಲ್ ದಾಳಿ ಮಾಡ್ತು, ಯಾವ ರೀತಿಯಾಗಿ ಮಾಹಿತಿಯನ್ನು ಸಂಗ್ರಹಿಸಿಟ್ಕೊಂಡಿದ್ರು, ಆ ದಾಳಿಗೆ ಯಾವ ರೀತಿಯಾಗಿ ಯೋಜನೆಯನ್ನು ರೂಪಿಸಿದ್ರು, ಇದೆಲ್ಲದೂ ಕೂಡ ಒಂದು ಸೇನೆಗೆ ದೊಡ್ಡ ಪಾಠ. ನಿಜವಾಗ್ಲೂ ಅದ್ಭುತ. ನೀವು ಇಸ್ರೇಲನ್ನು ಇಷ್ಟಪಡಿ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೆ ಅವರು ಮಾಡಿದಂತಹ ಸಾಧನೆ ಇದೆಯಲ್ಲ, ಅದನ್ನು ನೀವು ಸ್ಟಡಿ ಮಾಡಲೇಬೇಕು. ಆ ರೀತಿಯಾಗಿ ಅವರು ಮಾಡಿದ್ದಾರೆ. ಹೀಗಾಗಿ ಇರಾನ್ ಅವರಿಗೆ ಅನ್ನಿಸ್ತಾ ಇದೆ, ನೀವಿಷ್ಟು ದಿನ ಬಿಲ್ಡಪ್ ಕೊಟ್ಟಿದ್ದೇ ಬಂತು, ಆದರೆ ಇಸ್ರೇಲ್ ಮಾಡಿದಂತಹ ಮೊದಲನೇ ದಾಡಿಗೆ ನಮ್ಮೆಲ್ಲ ಸೇನಾ ಮುಖ್ಯಸ್ಥರು ಮುಗಿದೋದ್ರು, ನಮ್ಮ ವಿಜ್ಞಾನಿಗಳು ಕೂಡ ಮುಗಿದೋದ್ರು. ಹೀಗಾಗಿ ಥ್ಯಾಂಕ್ ಯು ನೆತನ್ಯಾಹು ಅಂಕಲ್ ಅಂತ ಕೆಲವು ಸಂದೇಶವನ್ನ ಮಾಧ್ಯಮದವರಿಗೆ ಕಳಿಸಿದರಂತೆ. ಅದನ್ನ ಈ ಆರ್ಟಿಕಲ್ ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಇನ್ನು ಮಿತ್ರರೇ, ಇಸ್ರೇಲ್ ಇಷ್ಟೆಲ್ಲ ಬೃಹತ್ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇರಾನ್ ಏಕಾಂಗಿಯಾಗಿದೆ. ಅವರಿಗೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಹೇಳ್ಕೊಳ್ಳುವಂತಹ ಯಾವುದೇ ಬೆಂಬಲಗಳು ಸಿಗ್ತಾ ಇಲ್ಲ, ಕೇವಲ ಬಾಯಿ ಮಾತಿನ ಬೆಂಬಲ ಮಾತ್ರ ಸಿಗ್ತಾ ಇದೆ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ನಡುವೆ ಇರಾನ್ಗೆ ತಾನು ಸಾಕಿದ ನಾಯಿ ಮಾತ್ರ ನಿಷ್ಠೆಯನ್ನು ಮರೆತಿಲ್ಲ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೌತಿಗಳ ಬಗ್ಗೆ. ಹೌತಿಗಳು ಈಗ ಘೋಷಣೆ ಮಾಡಿದರೆ, ನಾವು ಕೂಡ ಇರಾನ್ ಪರವಾಗಿ ಯುದ್ಧಕ್ಕಿಳಿದಿದ್ದೀವಿ. ಈಗಾಗಲೇ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಹಾರಿಸಿದ್ದೀವಿ. ಇರಾನ್ ಜೊತೆಗೆ ಜಂಟಿಯಾಗಿ ನಾವು ಇಸ್ರೇಲನ್ನು ಸೋಲಿಸ್ತೀವಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಕಳೆದ 1 ವರ್ಷ 9 ತಿಂಗಳಿನಿಂದ ನಿರಂತರವಾಗಿ ಹೌತಿಗಳು ಇಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಇಸ್ರೇಲ್ ಕಡೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಅದರಿಂದ ಇಸ್ರೇಲ್ನ ಒಂದು ಕೂದಲೆಳೆ ಕೂಡ ಅತ್ತಿತ್ತಾಗಿಲ್ಲ. ಅಂತಹ ಇರಾನೇ ತನಗಾದಂತಹ ದಾಳಿಗೆ ಸರಿಯಾದಂತಹ ಪ್ರತಿಕಾರ ತೆಗೆದುಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇದೆ. ಇರಾನ್ ಬಹುಕೋಟಿ ವೆಚ್ಚದ ಅತ್ಯಾಧುನಿಕವಾದಂತಹ 200-300 ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ರೆ ಅದರಲ್ಲೊಂದು 3-4 ಹೋಗಿ ಇಸ್ರೇಲ್ಗೆ ಬೀಳುವಂತಹದ್ದೇ ಕಷ್ಟ ಆಗ್ತಾ ಇದೆ. ಇನ್ನು ಈ ಹೌತಿಗಳು ಇಸ್ರೇಲ್ಗೆ ಏನಾದರೂ ಹಾನಿ ಮಾಡೋದಕ್ಕಾಗತ್ತಾ, ಅಥವಾ ಈ ಹೌತಿಗಳು ಇರಾನ್ಗೆ ಶಕ್ತಿ ಕೊಡೋದಕ್ಕಾದ್ರೂ ಆಗತ್ತಾ? ಆದ್ರೆ ಈ ಪರಿಸ್ಥಿತಿಯಲ್ಲಿ ಇರಾನ್ಗೂ ಕೂಡ ಅನಿವಾರ್ಯ. ಅವರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲ.
ಇದೆಲ್ಲದರ ನಡುವೆ ಇರಾನ್ ಸ್ವಲ್ಪ ಮೆತ್ತಗಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯಾಕೆ ಕೇಳಿದ್ರೆ ಇರಾನ್ನ ವಿದೇಶಾಂಗ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವೇನು ಯುದ್ಧವನ್ನು ಬಯಸ್ತಾ ಇಲ್ಲ, ನಾವು ಇಸ್ರೇಲ್ ಜೊತೆಗೆ ಯುದ್ಧ ಮಾಡಬೇಕು ಅಂತ ಯಾವುದೇ ಉದ್ದೇಶವನ್ನು ಇಟ್ಟುಕೊಂಡಿಲ್ಲ. ನಾವು ಇಸ್ರೇಲ್ ಮಾಡಿದಂತಹ ದಾಳಿಗೆ ಪ್ರತಿ ದಾಳಿಯನ್ನು ಮಾಡ್ತಾ ಇದ್ದೀವಿ ಹೊರತು ನಮಗೆ ಯುದ್ಧ ಬೇಕಾಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಮಿತ್ರರೇ, ಇರಾನ್ಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ, ಅವರ ಶಕ್ತಿ ಸಾಕಷ್ಟು ಕುಂದಿದೆ. ಯಾಕೆಂದ್ರೆ ಈಗಾಗಲೇ ಇಸ್ರೇಲ್ ಹೇಳ್ಕೊಂಡಿದೆ ಅವರ ಮಿಸೈಲ್ ಸಿಟಿಯನ್ನು ನಾವು ಸ್ಟ್ರಕ್ ಮಾಡಿದೀವಿ, ಧ್ವಂಸ ಮಾಡಿದೀವಿ ಅಂತ. ಕೆಲ ವಿಡಿಯೋಗಳು ಬಂದಿದ್ದಾವೆ, ಅದು ಪ್ರೂವ್ ಆದಂತಹ ವಿಡಿಯೋಗಳೆಲ್ಲ, ಹಾಗಾಗಿ ನಿಮಗೆ ಅದನ್ನು ತೋರಿಸ್ತಾ ಇಲ್ಲ. ಅದೇನು ಕೇಳಿದ್ರೆ ಈ ಇರಾನ್ನ ಮಿಸೈಲ್ ಸಿಟಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲ್ಲ, ಅದರಿಂದಾಗಿ ಈ ಮಿಸೈಲ್ ಸಿಟಿ ಒಳಗೆ ಗಂಟೆಗಳ ಕಾಲ ಮಿಸೈಲ್ಗಳು ಸ್ಫೋಟಗೊಂಡಿದ್ದಾವೆ. ಅಂದ್ರೆ ಕಂಪ್ಲೀಟ್ ಧ್ವಂಸ ಮಾಡಿದೆ ಇಸ್ರೇಲ್ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ದಾಳಿ ಮಾಡಿದ್ದನ್ನು ಒಪ್ಕೊಂಡಿದೆ, ಮಿಸೈಲ್ ಸಿಟಿ ಸ್ಟ್ರಕ್ ಆಗಿದೆ ಅಂತ ಒಪ್ಕೊಂಡಿದೆ. ಆದರೆ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅಂತ ಇಸ್ರೇಲ್ ಕೂಡ ಹೇಳಿಲ್ಲ, ಇರಾನ್ ಕೂಡ ಹೇಳಿಲ್ಲ. ಒಟ್ಟಿನಲ್ಲಿ ಯುದ್ಧ ಬಹಳ ತೀವ್ರಗತಿಯಲ್ಲೇ ಮುಂದುವರಿತಾ ಇದೆ. ನನಗನಿಸಿದ ಮಟ್ಟಿಗೆ ಮುಂದಿನ 48 ಗಂಟೆಗಳು ಬಹಳ ಕ್ರೂಷಿಯಲ್ ಆಗುತ್ತೆ. ಇಸ್ರೇಲ್ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಇರಾನ್ನಿಂದ ಇಸ್ರೇಲ್ ಸ್ವಲ್ಪ ಪೆಟ್ಟು ತಿಂದು ಈಗ ಭಾರಿ ಪ್ರತೀಕಾರಕ್ಕೆ ಹವಣಿಸ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.